ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚಿಕ್ಕಮಗಳೂರಿಗೆ ಹೊರಟಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಒಂದು ವ್ಲಾಗ್ಸ್ ಹಾಕಿದಾಗ ಚಿಕ್ಕಮಂಗ್ಳೂರು ಅಂದ್ಬಿಟ್ಟಿದ್ದೆ. ತುಂಬ ಕಮೆಂಟ್ಸ್ ಬಂದಿತ್ತು, ನಿಮ್ಮೂರರಾಗಿ ನೀವು ಚಿಕ್ಕಮಂಗ್ಳೂರು ಅಂತ ಹೇಳ್ತಿದ್ದೀರಾ, ಚಿಕ್ಕಮಗಳೂರು ಅಂತ ಹೇಳಿ ಅಂತ. ಹಾಗಾಗಿ ನನ್ನ ತಪ್ಪನ್ನ ನಾನು ಕರೆಕ್ಷನ್ ಮಾಡ್ಕೊತಿದ್ದೀನಿ. ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಚಿಕ್ಕಮಗಳೂರಿಗೆ ಹೋಗಬೇಕಾದ್ರೆ ಕದ್ರಿ ಮಿದ್ರಿ ರೋಡ್ ಅಂತ ಸಿಗುತ್ತೆ. ನಾವು ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ಬಸ್ಕಲ್ ಟು ಚಿಕ್ಕಮಗಳೂರಿಗೆ ಹೋಗೋ ರೋಡು ತುಂಬ ಚೆನ್ನಾಗಿದೆ, ಆದರೆ ತುಂಬ ಚಿಕ್ಕದಿದೆ. ಹೊಸ್ದಾಗಿ ಡ್ರೈವಿಂಗ್ ಮಾಡೋರಾದರೆ ಈ ರೋಡಲ್ಲಿ ಹೋಗಬೇಡಿ, ಕಿಂಡಳ್ಳಿ ರೋಡಲ್ಲಿ ಹೋಗಿ. ನಾನು ಒಬ್ಬಳೇ ಡ್ರೈವಿಂಗ್ ಮಾಡೋದಾದರೆ ಈ ರೋಡಲ್ಲಿ ಬರಲ್ಲ, ಯಾಕೆ ಅಂದರೆ ಸೈಡ್ ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಿರೋ ಇದರಿಂದ ಈ ರೋಡಲ್ಲಿ ಬಂದಿದ್ವಿ. ರೋಡು ಮಾತ್ರ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಇಕ್ಕಟ್ಟು ಅಷ್ಟೇ. ಆದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು 5-6 ಕೆರೆ ಸಿಕ್ಕುತ್ತೆ. ನಿಮಗೂ ಇದೇ ಥರ ಫೀಲ್ ಆಗಿದೆಯಾ? ಕಮೆಂಟ್ ಮಾಡಿ. ಯಾಕೆ ಇವತ್ತು ಚಿಕ್ಕಮಗಳೂರಿಗೆ ಹೊರಟಿದ್ವಿ ಅಂತ ಅಂದರೆ, ನಮ್ಮ ಅಪ್ಪನ ಅಡ್ಮಿಟ್ ಮಾಡಿದ್ವಿ ಅನ್ನಪೂರ್ಣ ಹಾಸ್ಪಿಟ್ಲಲ್ಲಿ. ಸ್ವಲ್ಪ ಹುಷಾರಿರಲಿಲ್ಲ, ನೈಟು ಸುಸ್ತಾಗಿದ್ದರಿಂದ ಆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಇಲ್ಲ ಅಂದರೆ ಮೂಡಿಗೆರೆಯಲ್ಲಿ ಹೊಯ್ಸಳ ಹಾಸ್ಪಿಟ್ಲು ಕೂಡ ಚೆನ್ನಾಗಿದೆ, ಬಟ್ ಅಲ್ಲಿ ಅಡ್ಮಿಟ್ ಮಾಡ್ಕೊಳಲ್ಲ. ಈ ರೆಡ್ ಬಸ್ ನೋಡ್ತಿದ್ರೆ ನಮ್ಮ ಕಾಲೇಜ್ ಡೇಸೇ ನೆನಪಾಗುತ್ತೆ. ಹಳ್ಳಿ ಆಗಿರೋದ್ರಿಂದ ಒಂದೇ ಬಸ್ ಬಿಡ್ತಿದ್ರು, ಹತ್ತೋಕೆ ಕಷ್ಟ ಪಡ್ತಿದ್ವಿ. ಅದರಲ್ಲಂತೂ ಸೀಟ್ ಸಿಕ್ಕಿದ್ರೆ ಖುಷಿ, ವಿಂಡೋ ಸೀಟ್ ಸಿಕ್ಕಿದ್ರೆ ಅಂತೂ ಫುಲ್ ಹ್ಯಾಪಿ. ಅವತ್ತು ನೀವು ಇದೇ ಥರ ಕಾಲೇಜಿಗೆ ಕಷ್ಟಪಟ್ಕೊಂಡು ಬಸ್ ಹತ್ಕೊಂಡು ಹೋಗ್ತಾ ಇದ್ರಾ? ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಇಟ್ಕೆ ಫ್ಯಾಕ್ಟ್ರಿ ಇತ್ತು. ನೀವು ಏನಾರು ಅಬ್ಸರ್ವ್ ಮಾಡಿದ್ದೀರಾ ಇದನ್ನು? ನಾವೆಲ್ಲ ಬಸ್ಸಿಗೆ ಬರಬೇಕಾದ್ರೆ ಸ್ಟ್ಯಾಂಡಿಗೆ 1 ಕಿಲೋಮೀಟ್ರ್ ನಡ್ಕೊಬರ್ಬೇಕಿತ್ತು ನಮ್ಮ ಮನೆಯಿಂದ. ಆದರೂ ಅವಾಗಿನ ಲೈಫೇ ಚಂದ. ಇವಾಗ ಕಾರಲ್ಲಿ ಓಡಾಡಿದ್ರು ಅಷ್ಟು ಖುಷಿ ಇರಲ್ಲ. ಇನ್ನೇನು ಚಿಕ್ಕಮಗಳೂರು ಎಂಟ್ರಿ ಆಗ್ತಾ ಇದ್ದೀವಿ. ತುಂಬ ಜನ ಕಮೆಂಟ್ ಆಗ್ತಿರ್ತೀರಾ, ಚಿಕ್ಕಮಗಳೂರಲ್ಲಿ ನಿಮ್ಮ ಮನೆ ಎಲ್ಲಿ ಅಂತ. ಗೆಂಡಳ್ಳಿ ನಿಯರ್ ಬರುತ್ತೆ. ನನ್ನ ಹಸ್ಬೆಂಡ್ ಮನೆಗೂ ನನ್ನ ಮನೆಗೂ 6 ಕಿಲೋಮೀಟರ್ ಆಗುತ್ತೆ. ಹಾಗೆ ಕೆಲವ್ರು ಮೆಸೇಜ್ ಮಾಡ್ತಾ ಇದ್ರಿ, ನಿಮ್ಮ ಅಪ್ಪಂಗೆ ಹೇಗೆ ಟ್ರೀಟ್ಮೆಂಟ್ ಕೊಡಿಸ್ತೀರಾ, ಯಾವ ಹಾಸ್ಪಿಟಲು ಎಲ್ಲ ವಿಡಿಯೋ ಮಾಡಾಕಿ ಅಂತ. ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಅನ್ನಪೂರ್ಣ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಇದೇ ಚಿಕ್ಕಮಗಳೂರಲ್ಲಿ ಇರೋ ಅನ್ನಪೂರ್ಣ ಹಾಸ್ಪಿಟಲು. ಮೂಮೆಂಟ್ ಸ್ಟಾರ್ಟ್ ಆಗಿ ಫುಲ್ ಸುಸ್ತಾಗ್ಬಿಟ್ಟಿದ್ರು ಅಪ್ಪ. ಟ್ಯಾಬ್ಲೆಟ್ಸಿಗೆಲ್ಲ ಬರ್ಕೊಟ್ಟಿದ್ರು, ತರೋಣ ಅಂತ ಹೋಗಿದ್ದೆ. ಎಷ್ಟು ಕಣ್ಣೀರಿನ ಕಥೆಗಳು ಕೇಳಿರ್ಬೋದು ಈ ಗಣಪ. 4 ಡೇಸ್ ಅಡ್ಮಿಟ್ ಮಾಡಿದ್ವಿ. ನಮ್ಮ ಪಾಪುಗೆ ಅವ್ರ ತಾತ ಅಂದರೆ ಸಖತ್ ಇಷ್ಟ. ಮನೇಲೂ ಅಷ್ಟೇ, ಹಿಂಗೆ ಗುಬ್ಬಿ ಮರಿತಾರೆ, ಯಾವಾಗಲೂ ತಾತನ ಜೊತೆ ಮಲ್ಕೊಂತಾನೆ. ಅಪ್ಪ ಫುಲ್ ತಲೆ ಬಿಸಿ ಆಗ್ಬಿಟ್ಟಿತ್ತು ಅವನಿಗೆ, ತಾತಂಗೆ ಹುಷಾರಿಲ್ಲ ಅಂತ. ನೋಡಿ ನಮ್ಮ ಸಣ್ಣ ಗೌಡ್ರು ಎಷ್ಟು ಕಿಟ್ಲೆ ಮಾಡ್ತಾ ಇದ್ದಾರೆ. ಹಾಗೆ ತ್ರಿಶೂಲಿಗೂ ತ್ರಿಭುವನಿಗೂ ಇಬ್ಬರಿಗೂ ಫುಲ್ ಫೀವರ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅವತ್ತೇನೆ. ಹಾಗೆ ಮಕ್ಕಳು ಡಾಕ್ಟರ್ ಹತ್ರ ಕರ್ಕೊ ಬಂದಿದ್ವಿ. ಇದು ಕರಣ್ ಕುಮಾರ್ ಹಾಸ್ಪಿಟಲ್. ತುಂಬಾ ಚೆನ್ನಾಗಿ ನೋಡ್ತಾರೆ ಮಕ್ಕಳಿಗೆ, ಹಾಗೂ ಕಾಸ್ಟು ಕಮ್ಮಿ. ಅಲ್ಲೇ ಒಂದು ಮೆರವಣಿಗೆ ಹೋಗ್ತಿತ್ತು. ಮುಂದೆ ಕರಡಿ ಇದ್ದಿದ್ದು ನೋಡಿ ನಮ್ಮ ತ್ರಿಶೂಲು ಗೊಗ್ಗಯ್ಯ ಅಂತ ಎದ್ರುಕೊಂತಿದ್ದ. ಹುಲಿ ವೇಷ ಎಲ್ಲ ಹಾಕಿದ್ರು, ಹಾಗಾಗಿ ನಮ್ಮ ಪಾಪುಗೆ ಅದನ್ನೆಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಆಗೋಯ್ತು. ಇದು ಮಠದ್ದು ಮೆರವಣಿಗೆ ಅಂತೆ. ಈ ಹುಲಿ ವೇಷ ಹಾಕೊಳಕ್ಕೆ ಎಷ್ಟು ಪೇಷನ್ಸ್ ಬೇಕು, ತುಂಬ ಹೊತ್ತು ಬೇಕಂತೆ ಪೇಂಟ್ ಮಾಡಿಸ್ಕೊಳಕ್ಕೆ. ನಮ್ಮ ತ್ರಿಶೂಲಿಗೆ ಇದನ್ನು ನೋಡ್ಬಿಟ್ಟೆಲ್ಲ ಫುಲ್ ಖುಷಿ ಆಗೋಯ್ತು. ಮಠದ್ದು ಮೆರವಣಿಗೆ ಆಗಿರೋದ್ರಿಂದ ತುಂಬ ಜನ ಸೇರಿದ್ರು. ಹಾಗೆ ಮಿಶಾನಿ ಕೂಡ ಹಿಂದೆ ಇತ್ತು. ಆ ಮಿಶಾನಿ ಸೌಂಡಿಗೆ ಹುಲಿ ವೇಷ ಹಾಕಿದ್ರಲ್ಲ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ರಥ ಅಂತೂ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ತ್ರಿಶೂಲ್ ತುಂಬ ಅಳ್ತಿದ್ದ, ನನಗೆ ಚಿಕನ್ ಲಾಲಿಪಾಪ್ ಬೇಕು ಅಂತ. ಅದನ್ನು ಕೊಡಿಸೋ ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ 5 ಸ್ಟಾರ್ ಚಿಕನಿಗೆ ಹೋಗಿ ತಗೊಂಡ್ವಿ. 5 ಸ್ಟಾರ್ ಚಿಕನಲ್ಲಿ ಮೊಟ್ಟೆಗೆ ತುಂಬ ಹೆವಿ ರೇಟ್ ಹಾಕ್ಬಿಟ್ಟಿದ್ರು. ಅಲ್ಲಿಂದ ರಿಟರ್ನ್ ಮನೆಗೆ ಹೊರಟ್ವಿ. ಸೇಮ್ ಕದ್ರಿ ಮಿದ್ರಿ ರೋಡಲ್ಲೇ ಬಂದ್ವಿ. ಅಪ್ಪನೂ ಕೂಡ ಡಿಸ್ಚಾರ್ಜ್ ಮಾಡಿಕೊಂಡು ಜೊತೆಗೆ ಎಲ್ಲ ಹೊರಟ್ವಿ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಈ ಮೀನು ಅಂದರೆ ತುಂಬ ಒಳ್ಳೇದಂತೆ. ಮೀನು ನಮ್ಮ ಅಸ್ಸಾಂ ಜನ ಬಂದಿದ್ರು ಗಾಣ ಹಾಕ್ಬಿಟ್ಟು. ಚೇಣಿ ಮೀನು ಅಂತ ಕರೀತಾರೆ ಇದು. ಅಪ್ಪಂಗೆ ಕ್ಯಾನ್ಸರ್ ಇರೋದ್ರಿಂದ ಎಲ್ಲ ಮೀನು ನಮಗೆ ಕೊಟ್ಟರು, ಅಪ್ಪಂಗೆ ಕೊಡಿ ಅಂತ. ಈ ಮೀನು ಅಸ್ಸಾಮಲ್ಲಿ 800 ರುಪೀಸ್ ಇದೆಯಂತೆ. ಇಲ್ಲೆಷ್ಟಿದೆ ಗೊತ್ತಿಲ್ಲ, ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕಡೆ ಈ ಮೀನಿಗೆ ಏನಂತಾರೆ ಹೇಳಿ. ತುಂಬ ಜಾರಾಡ್ತಿತ್ತು ನೋಡಿ, ಹಿಡಿಯೋಕ್ಕೂ ಸಿಗ್ತಿಲ್ಲ, ಹೆಂಗೆ ಒದ್ದಾಡ್ತಿದೆ. ನಿಮ್ಮ ಕಡೆ ಎಲ್ಲ ಈ ಥರ ಗಾಣ ಹಾಕಿ ಮೀನು ಹಿಡ್ದಿದ್ದೀರಾ? ನಮ್ಮೂರಲ್ಲಿ ಹಳ್ಳ ಹರಿಯೋದ್ರಿಂದ ನಾವು ಚಿಕ್ಕವರಿದ್ದಾಗ ಮೀನು ಹಿಡಿಯೋಕ್ಕೆ ಹೋಗ್ತಿದ್ವಿ. ಮೀನೆಲ್ಲ ಹಿಡಿಯೋದು ತುಂಬ ಚೆನ್ನಾಗಿರುತ್ತೆ. ಇದನ್ನ ನಮ್ಮ ಅಸ್ಸಾಂ ಜನಕ್ಕೆ ಕೊಟ್ವಿ ಕ್ಲೀನ್ ಮಾಡೋಕ್ಕೆ. ಅಷ್ಟೊತ್ತಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಟೊಮೆಟೊ ಹಣ್ಣು ಎಲ್ಲ ಹೆಚ್ಕೊತಾ ಇದ್ದೆ. ಯಪ್ಪ, ಈ ಈರುಳ್ಳಿ ಹೆಚ್ಚೋತಿಗೆ ಅಂತೂ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಬರುತ್ತೆ. ತರಕಾರಿಯಲ್ಲಿ ಇದೊಂದೇ ಅನಿಸುತ್ತೆ ರಿವೆಂಜ್ ತಗೊಳೋದು. ಕಟ್ ಮಾಡಿದ ತಕ್ಷಣ ಕಣ್ಣಲ್ಲಿ ಹಂಗೆ ನೀರು ಸುರಿಸ್ಬಿಡುತ್ತೆ. ಎಲ್ಲ ಕಟ್ ಮಾಡಿ ಇಟ್ಟು ಮೀನು ಹೇಗೆ ರೆಡಿ ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಹೋದೆ. ಯಪ್ಪ, ಫುಲ್ ಜಾರ್ತಾ ಇತ್ತು. ಅವರು ಬೂದಿನ ಹಾಕ್ಬಿಟ್ಟು ಆ ಮೀನನ್ನ ಇಟ್ಕೊಂಡು ಆಮೇಲೆ ಕಟ್ ಮಾಡ್ತಿದ್ರು. ಲಾಸ್ಟಿಗೆ ಅದನ್ನು ಉಜ್ಜಿದ್ರು. ಮೀನು ಸಾಂಬಾರಿಗೆ ಟೊಮೆಟೊ ಹಣ್ಣು ಈರುಳ್ಳಿನ ಹುರ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಮೀನು ಸಾಂಬಾರಿಗೆ ಕಾಯಿ ಹಾಕಲ್ಲ, ಸಿಂಪಲ್ ಆಗಿರೋ ಮೀನು ಸಾಂಬಾರು. 2 ಸ್ಪೂನ್ ಧನಿಯಾ ಪೌಡ್ರು, 2 ಸ್ಪೂನ್ ಖಾರ ಪುಡಿ, ಹಾಗೆ ಅರಿಶಿನ ಪುಡಿ, ಮೆಂತೆ, ಸಾಂಬಾರು ಸೊಪ್ಪು, ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲ ಹಾಕ್ಕೊಂಡು
ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಯಾರಿಗೆಲ್ಲ ಮೀನು ಸಾರು ಮಾಡೋದು ಕಷ್ಟ ಅಂದರೆ ಈ ರೆಸಿಪಿ ನೋಡಿ ಮೀನು ಸಾರು ಮಾಡಿ ಮನೇಲಿ. ಈ ಮೀನು ಸಾರನ್ನ ನಮ್ಮಮ್ಮ ಮಾಡಿರೋದು. ನಮ್ಮಮ್ಮ ಯಾವಾಗಲೂ ಇದೇ ಥರ ಮೀನು ಸಾರು ಮಾಡೋದು. ಈಸಿ ಮೆಥಡು. ನೀವೆಲ್ಲ ಕಾಯಿ ಹಾಕಿ ಮೀನು ಸಾರು ಮಾಡ್ತಿರೋ ಇಲ್ವಾ ಹಾಗೆ ಮಾಡ್ತಿರೋ ಅಂತ ಕಮೆಂಟ್ ಮಾಡಿ. ಇಲ್ಲ ಇನ್ನು ಯಾವ ಥರ ಮಾಡ್ಬೋದು ಅಂತಲೂ ಹೇಳಿ. ನಾವು ಕೂಡ ಟ್ರೈ ಮಾಡ್ತೀವಿ. ಬಿಸಿ ಹಾಗೆ ಹೊಗೆ ಆಡ್ತಾ ಇದೆ. ಸ್ವಲ್ಪ ಆರಿದ ಮೇಲೆ ರುಬ್ಕೊಂಡ್ವಿ ಎಲ್ಲ. ರುಬ್ಬಿ ಆದಮೇಲೆ ಒಗ್ಗರಣೆ ಮಾಡಿ ಆದರೂ ಖಾರ ಹಾಕ್ಬೋದು, ಇಲ್ಲ ಹಾಗೇನೆ ಖಾರ ಹಾಕ್ಬೋದು. ನಮ್ಮ ಮನೇಲಿ ಹಾಗೆ ಮಾಡಿದ್ವಿ. ಸ್ವಲ್ಪ ಲೆಮನ್ ಹಾಕಿದ್ವಿ. ಮೀನು ಸಾರು ಚೆನ್ನಾಗಿ ಕುದ್ದಾದ್ಮೇಲೆ ಮೀನು ಹಾಕಬೇಕು. ಫೈನಲಿ ಮೀನು ಸಾಂಬಾರ್ ರೆಡಿ ಆಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.